ಚಲೋ. ಸೊ ನಾವು ಎಸ್ಟರ್ಡೇ ಕ್ಲಾಸಲ್ಲಿ ನಾವೇನು ಕಲ್ತಿದ್ವಿ, ಎಲಿಮೆಂಟರ್. ಸೊ ಎಲಿಮೆಂಟರ್ ಅಂತ ಅಂದರೆ ಏನು, ಜಸ್ಟ್ ನೀವು ಆ ಸ್ಟ್ರಕ್ಚರನ್ನು ಪ್ರಾಪರಾಗಿ ತಿಳ್ಕೊಬೇಕಷ್ಟೇ. ಆ ಸ್ಟ್ರಕ್ಚರ್ ನಿಮಗೆ ಗೊತ್ತಾಯಿತು ಅಂತ ಅಂದರೆ ಎಲ್ಲನೂ ಗೊತ್ತಾದಂಗೆ. ಓಕೆ, ಸೊ ಎಲಿಮೆಂಟ್ಸ್ಗಳು ಯಾವಾಗ ಯಾವಾಗ ಯೂಸ್ ಮಾಡಬೇಕು, ಇದೊಂದು ಸ್ವಲ್ಪ ಲೈಕ್ ನೀವು ಅದನ್ನೇ ಹೇಳಿದ್ದು, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ರೈಟ್. ಸೊ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದರೆ ನಿಮಗೆ ಅನಿಸುತ್ತೆ ನನಗೆ ಗೊತ್ತಾಗಿದೆ ಅಂತ. ವರ್ಕ್ ಮಾಡೋಕೆ ಹೋದಾಗ ದದ ಬದ ಅಂತ ಆಗುತ್ತೆ. ಓಕೆ, ಸೊ ನನಗಿವತ್ತು ಡೌಟ್ ಕೇಳಿದ್ದು ರೇಷ್ಮಾ ಒಬ್ಬರೇ ವಿತ್ ಅ ಸ್ಕ್ರೀನ್ಶಾಟ್. ಆ್ಯಕ್ಚುಲಿ ಐ ಅಪ್ರಿಷಿಯೇಟ್ ಯು ರೇಷ್ಮಾ. ಚಲೋ. ಆ್ಯಂಡ್ ನಿನ್ನೆ ಐ ಥಿಂಕ್ ಭಗತ್ ಏನೋ ಕೇಳಿದರು, ರೈಟ್. ಸೊ ಜಸ್ಟ್ ನನಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಯು ಗೈಸ್ ಆರ್ ಟ್ರೈಯಿಂಗ್ ಅಂತ, ರೈಟ್. ಅಷ್ಟೇ. ಚಲೋ. So let me log into my account. ಒಂದು ವೆಬ್ಸೈಟ್ ನೀವು ಕ್ರಿಯೇಟ್ ಮಾಡ್ತೀರಾ ಅಂತ ಅಂದಾಗ ಮೇಕ್ ಶೋರ್ ನಿಮ್ಮ ಒಂದು ವೆಬ್ಸೈಟ್ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಕಾಣುತ್ತೋ ಅದೇ ರೀತಿ ಟ್ಯಾಬ್ಲೆಟಲ್ಲೂ ಕಾಣಬೇಕು. ಆ್ಯಂಡ್ ಅದೇ ರೀತಿ ಅಂತಂದರೆ ಲೈಕ್ ಅದೇ ರೆಸ್ಪಾನ್ಸಿವ್ ವೇಯಲ್ಲಿ ಕಾಣಬೇಕು. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಎಲ್ಲಿ ವೆಬ್ಸೈಟ್ಸ್ಗಳನ್ನು ನೋಡೋದು, ಅಫ್ಕೋರ್ಸ್ ಮೊಬೈಲಲ್ಲಿ, ಸೆಲ್ ಫೋನಲ್ಲಿ. ಸೊ ಹಾಗಾಗಿ ನಾವು ಕ್ರಿಯೇಟ್ ಮಾಡುವಂಥ ವೆಬ್ಸೈಟ್ ಏನಿರ್ತವೆ ಮೊಬೈಲ್ ರೆಸ್ಪಾನ್ಸಿವ್ ಆಗಿ ಇರಬೇಕು, ರೈಟ್. ಸೊ ಅದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತೇನೆ, ರೈಟ್. ಸೊ ಅಗೇನ್ ಪೇಜಸ್, ಆಲ್ ಪೇಜಸ್. ಸೊ ಹೋಮ್ ಪೇಜ್, ಅಗೇನ್ ಎಡಿಟ್ ವಿತ್ ಎಲಿಮೆಂಟರ್ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ, ರೈಟ್. ಸೊ ಇದನ್ನು ನಾವು ನೆನ್ನೆ ಕ್ರಿಯೇಟ್ ಮಾಡಿದಂಥ ಪೇಜ್ ಇದು, ರೈಟ್. ಸೊ ನೆನ್ನೆ ಕ್ರಿಯೇಟ್ ಮಾಡಿದಂಥ ಪೇಜ್, ರೈಟ್. ಯಾ. ಸೊ ನಾವು ಇದೇ ಪೇಜನ್ನು ನಾನು ನನ್ನ ಒಂದು ಒನ್ ಸೆಕೆಂಡ್, ಈ ಪೇಜ್ ಅಲ್ಲ, ಸೊ ನೆನ್ನೆ ಕ್ರಿಯೇಟ್ ಮಾಡಿದಂಥ ಪೇಜನ್ನು ತಗೊಳ್ಳೋಣ, ರೈಟ್. ದಿಸ್ ದ ಪೇಜ್, ರೈಟ್. ಸೊ ಇವಾಗ ನಂದು ಪೇಜ್ ಏನಿದೆ ಅಥವಾ ಈ ಪರ್ಟಿಕ್ಯುಲರ್ ಪೇಜ್ ಏನಿದೆ ಹಿಂಗೆ ಕಾಣ್ತಿದೆ ನನಗೆ ಲ್ಯಾಪ್ಟಾಪಲ್ಲಿ, ರೈಟ್. ಸೆಲ್ ಫೋನಲ್ಲಿ ನೀವು ನೋಡಿದ್ರೆ ಹಿಂಗೆ ಕಾಣ್ತಿದೆ ಅಂತಂದರೆ ನೆನ್ನೆ ಹಿಂಗಿರಲಿಲ್ಲ. ಸಿ ಇಲ್ಲಿ ನೀವು ನೋಡಿದ್ರೆ, ಸೊ ಲೆಟ್ ಮೀ ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಈ ರೀತಿ ಕಾಣುತ್ತೆ, ಈ ರೀತಿ ಸೆಲ್ ಫೋನಲ್ಲಿ ಕಾಣುತ್ತೆ. ಸಿ ಎಷ್ಟು ಲೈಕ್ ಮರ್ಜ್ ಆಗಿ ಕಾಣ್ಬೋದು, ಅಷ್ಟು ಅಸಹ್ಯವಾಗಿ ನಮ್ಮ ಸೈಟ್ ಅನ್ನೋದು ಕಾಣ್ತಿರುತ್ತೆ, ರೈಟ್. ಸೊ ಇವಾಗ ನನ್ನ ಸೆಲ್ ಫೋನಲ್ಲಿ ನನ್ನ ಸೈಟ್ ಅಂತಂದರೆ ಈ ಪರ್ಟಿಕ್ಯುಲರ್ ಸೈಟ್ ಈ ರೀತಿ ಕಾಣುತ್ತೆ. ಜನರಿಗೆ ಏನು ಅರ್ಥ ಆಗುತ್ತೆ, ಏನೂ ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಮೊಬೈಲ್ ರೆಸ್ಪಾನ್ಸಿವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಐಕಾನ್ ಇರುತ್ತೆ ನೋಡಿ, ಸೊ ಇವನ್ನ ಜಸ್ಟ್ ನೀವು ಸರ್ಚ್ ಮಾಡ್ಕೊಂಡು ಹೋದರೆ ಮುಗಿದೋಯ್ತು. ಇಲ್ಲಿ ನಾನು ಐ ಬಟನ್ ಓಪನ್ ಮಾಡಿದ್ರೆ ಸಿ ಇಲ್ಲಿ ಲೈಕ್ ಲ್ಯಾಪ್ಟಾಪಲ್ಲಿ ಓಪನ್ ಆಗುತ್ತೆ. ಬಟ್ ಇದು ಏನು, ರೈಟ್, ಮೊಬೈಲಲ್ಲಿ ಹಿಂಗೆ ಕಾಣುತ್ತೆ. ಓಕೆ, ಸೊ ಇವಾಗ ನಾನು ಇಡೀ ಕಂಟೈನರನ್ನು ಏನು ಮಾಡಬೇಕಾಗುತ್ತೆ, ಸೆಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ 6 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಸಿ ಇಲ್ಲಿ ಲೇಔಟ್ ಆಪ್ಷನ್ ಕಾಣುತ್ತೆ, ಅಂತ ಅಂದರೆ ಈ ಪರ್ಟಿಕ್ಯುಲರ್ ಕಂಟೈನರನ್ನು ಲೇಔಟ್. ಸೊ ಈ ಲೇಔಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಫ್ಲೆಕ್ಸ್ ಅನ್ನೋದು ಏನಾಗಿರುತ್ತೆ, ಚೂಸ್ ಆಗಿರುತ್ತೆ. ನೀವು ಬ್ಲಾಕನ್ನು ಚೂಸ್ ಮಾಡಿಕೊಂಡ್ರೆ ಸಿ ಬಂತು, ರೈಟ್. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಪರ್ಫೆಕ್ಟಾಗಿ ಸೆಂಟ್ರಲ್ ಇದೆ. ಬಟ್ ಇದೇನಾಗಿದೆ, ಒಂದು ಸ್ವಲ್ಪ ರೈಟಿಗೆ ಹೋಗಿದೆ. ಸಿ ಅಂತಂದರೆ ಕರೆಕ್ಟಾಗಿ ಮಾರ್ಜಿನ್ ಅನ್ನೋದು ಕಾಣ್ತಾ ಇಲ್ಲ. ಸೊ ಇದು ನನಗೆ ಒಂದು ಸ್ವಲ್ಪ ಲೆಫ್ಟಿಗೆ ಬರಬೇಕು,
ಸೊ ಅಗೇನ್ ನಾನೇನು ಮಾಡಬೇಕು, ಕಂಟೈನರನ್ನು ಚೂಸ್ ಮಾಡ್ಕೊಳ್ಳಿ, ಇಲ್ಲಿ ಕಂಟೈನರ್ ಎಡಿಟ್ ಬ್ಲಾಕ್ ಆ್ಯಂಡ್ ಅಗೇನ್ ಗೋ ಟು ಸ್ಪೇಸಿಂಗ್, ಮೇಕ್ ಶೋರ್ ಇದನ್ನು ಅನ್ಚೆಕ್ ಮಾಡಿ, ರೈಟ್. ಸೊ ಇಲ್ಲಿ ನೀವು ಚೆಕ್ ಮಾಡಿ ವೆದರ್ ಅದು ಲೈಕ್ ರೈಟ್ ಸೈಡಿಗೆ ಬರಬೇಕಾ ಲೆಫ್ಟ್ ಸೈಡಿಗೆ ಬರಬೇಕಾ. ಸಿ ಬಂತು, ರೈಟ್. ಸೊ ನಾವು ಇಲ್ಲಿ ನೀವು ನೋಡಿದ್ರೆ ನನಗೆ ಮರ್ಜ್ ಆಗಿದೆ ಅಂತಂದರೆ ಒನ್ ಲೈನ್ಗೆ ಏನಾಗಿದೆ, ಅಟ್ಯಾಚ್ ಆಗಿಬಿಟ್ಟಿದೆ. ಸೊ ಅಗೇನ್ ಇಲ್ಲಿ ನಾನೇನು ಮಾಡಬೇಕು, ಸ್ಪೇಸ್ ಕ್ರಿಯೇಟ್ ಮಾಡಬೇಕು, ರೈಟ್. ಅಗೇನ್ ನಾನೇನು ಮಾಡಬೇಕು, ಈ ಪರ್ಟಿಕ್ಯುಲರ್ ಕಂಟೈನರನ್ನು ಚೂಸ್ ಮಾಡ್ಕೊಳ್ಳಿ, ಸ್ಪೇಸಿಂಗಿಗೆ ಬನ್ನಿ, ಮಾರ್ಜಿನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಗೇನ್, ರೈಟ್. ಸೊ ಮಾರ್ಜಿನ್ ನಿಮಗೆ ಎಷ್ಟು ಬೇಕು, ಸಿ ಇಲ್ಲಿ ನೀವು ನೋಡಿದ್ರೆ ಎಲ್ಲನೂ ಚೇಂಜ್ ಆಗ್ತಿದೆ. ಸೊ ಲಿಂಕ್ ನನಗೆ ಬಾಟಮ್ ಮಾತ್ರ ಬೇಕು, ನನಗೆ ಬಾಟಮಲ್ಲಿ ಸ್ಪೇಸ್ ಬೇಕಿರೋದ್ರಿಂದ ನಾನು ಬಾಟಮಲ್ಲಿ ತೊಗೊಳ್ತೀನಿ. ಮೇಕ್ ಶೋರ್ ಇದು ನೆಗೆಟಿವಲ್ಲಿ ಇಡಬೇಡಿ, ಪಾಸಿಟಿವಲ್ಲಿ ಇಡಿ. ಸಮ್ಟೈಮ್ಸ್ ನೆಗೆಟಿವ್ ಓಕೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಪಾಸಿಟಿವ್. ನೆಗೆಟಿವ್ ಅಂತ ಅಂದರೆ ಇಲ್ಲಿ ಮೈನಸಲ್ಲಿ ಬರುತ್ತೆ. ಇವಾಗ ಮೈನಸ್ ಯೂಸ್ ಮಾಡಿದ್ರೆ ಸಿ ಕಂಪ್ಲೀಟ್ ಮರ್ಜ್ ಆಯಿತು. ನಾನು ಮೈನಸನ್ನು ರಿಮೂವ್ ಮಾಡಿದ್ರೆ ಸಿ ಸ್ಪೇಸ್ ಬಂತು, ರೈಟ್. ಸೊ ಸೇಮ್ ಈ ಕಂಟೈನರ್ನು ನಾನು ಚೂಸ್ ಮಾಡ್ತೀನಿ, ಸ್ಪೇಸಿಂಗ್ ಆ್ಯಂಡ್ ಐ ವಿಲ್ ಚೂಸ್ ಟಾಪ್, no, I think yeah, top. ಸಿ ಸೊ ಇವಾಗ ನಾನು ಪಬ್ಲಿಷ್ ಮಾಡ್ತೀನಿ. ಸೊ ಫಸ್ಟ್ ಹೋಲಿಸ್ಕೊಂಡ್ರೆ ಇದು ಚೆನ್ನಾಗಿ ಕಾಣಿಸ್ತಿದೆ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಇದು ಟೆಕ್ಸ್ಟ್ ಏನಾಗಿ ಕಾಣ್ತಿದೆ, ತುಂಬ ಮೆಸ್ಸಪ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ ಟೆಕ್ಸ್ಟನ್ನು ಎಡಿಟ್ ಮಾಡಬೇಕು, ರೈಟ್. ಸೊ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಟೆಕ್ಸ್ಟ್ ಆ್ಯಂಡ್ ಸ್ಟೈಲಿಗೆ ಹೋಗ್ತೀನಿ, ಟೈಪೋಗ್ರಫಿಗೆ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಸೈಜನ್ನು ಡಿಕ್ರೀಸ್ ಮಾಡಿ ಒಂದ್ಸತಿ ನೋಡ್ತೀನಿ. ಎಸ್, ಸೈಜನ್ನು ಡಿಕ್ರೀಸ್ ಮಾಡಿದ್ದೀನಿ. ಅದಾದಮೇಲೆ ಲೈನ್ ಹೈಟ್ ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರ ಲೈನ್ ಹೈಟನ್ನು ಕಡಿಮೆ ಮಾಡ್ತೀನಿ. ಸಿ ಲೈನ್ ಹೈಟ್, ರೈಟ್. ಅಗೇನ್ ಸೇಮ್ ಇದಕ್ಕೂ ಕೂಡ ಟೈಪೋಗ್ರಫಿಗೆ ಹೋಗ್ತೀನಿ, ಓಕೆ. ಆ್ಯಂಡ್ ಏನು ಮಾಡ್ಬೋದು, ನಾನು ಸೈಜನ್ನು ಸ್ವಲ್ಪ ಕಡಿಮೆ ಜಾಸ್ತಿ ಮಾಡಿ ನೋಡ್ಬೋದು. ಅದಾದಮೇಲೆ ತುಂಬ ಕಡಿಮೆ ಮಾಡೋಕ್ಕೆ ಹೋಗಬೇಡಿ, ಇಷ್ಟು ಒಳ್ಳೆಯದು. ಅದಾದಮೇಲೆ ಲೈನ್ ಹೈಟನ್ನು ಒಂಚೂರು ಕಡಿಮೆ ಮಾಡ್ತೀನಿ ನಾನು, ಒಂದು ಸ್ವಲ್ಪ, ರೈಟ್. ಲೆಟರ್ ಸ್ಪೇಸಿಂಗ್ ಇಟ್ಸ್ ಗುಡ್, ಓಕೆ. ವರ್ಡ್ ಸ್ಪೇಸಿಂಗ್, ಸಿ somehow it's looking good, right. ಸೊ ಇದು ಬೇಡ ಅಂತ ಅಂದರೆ ಇದನ್ನು ಡಿಲೀಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಆವಾಗ ಲ್ಯಾಪ್ಟಾಪಲ್ಲೂ ಕೂಡ ಡಿಲೀಟ್ ಆಗುತ್ತೆ. ನೀವು ಡಿಲೀಟ್ ಮಾಡಬಾರ್ದು, ಅದ್ರ ಬದಲು ನೀವೇನು ಮಾಡಬೇಕು, ಇದನ್ನು ಮೊಬೈಲಲ್ಲಿ ಹೈಡ್ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಡ್ವಾನ್ಸ್ ಲೆವೆಲ್ಗೆ ಹೋಗಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗಿಲ್ಲಿ ಆಪ್ಷನ್ ಕಾಣುತ್ತೆ, ರೆಸ್ಪಾನ್ಸಿವ್, ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಹೈಡ್ ಆನ್ ಮೊಬೈಲ್ ಪೋರ್ಟ್ರೇಟ್. ಸೊ ಇವಾಗ ಇದು ಏನಾಗುತ್ತೆ, ಮೊಬೈಲಲ್ಲಿ ಕಾಣಿಸಲ್ಲ, ಬಟ್ ಲ್ಯಾಪ್ಟಾಪಲ್ಲಿ ಕಾಣಿಸುತ್ತೆ, ಟ್ಯಾಬ್ಲೆಟಲ್ಲಿ ಕಾಣಿಸುತ್ತೆ, ರೈಟ್. ಸಿ ಅಗೇನ್ ಇಲ್ಲೂ ಕೂಡ ಸೇಮ್, ಸಮ್ಟೈಮ್ಸ್ ಅಕ್ಕಪಕ್ಕ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಲೇಔಟನ್ನು ಫ್ಲೆಕ್ಸ್ ಅಂತ ತೊಗೊಂಡ್ರೆ ಸಿ ಈ ರೀತಿ ಕಾಣುತ್ತೆ. ನನಗೆ ಇದು ಚೆನ್ನಾಗಿ ಕಾಣೋದಿಲ್ಲ, ಅದಕ್ಕೆ ಬ್ಲಾಕನ್ನು ತೊಗೊಳ್ತೀನಿ, ಓಕೆ. somehow it's looking good, right. ಸೊ ಇಲ್ಲೂ ಕೂಡ ನೀವೇನು ಮಾಡಬೇಕು, ಸ್ಟೈಲಿಗೆ ಹೋಗಿ, ಸೊ ಜಸ್ಟ್ ನೀವೇನು ಮಾಡಬೇಕು, ಟೈಮನ್ನು ಸ್ಪೆಂಡ್ ಮಾಡಬೇಕು ಅಷ್ಟೇ. ಸೈಜ್ ಜಾಸ್ತಿ ಮಾಡ್ಕೊಳ್ಳಿ ಆ್ಯಂಡ್ ಲೆಟರ್ ಸ್ಪೇಸಿಂಗ್ ಅಥವಾ ಲೈನ್ ಸ್ಪೇಸಿಂಗ್ ಏನಿರುತ್ತೆ ಅದನ್ನು ಕಡಿಮೆ ಮಾಡಿ, ರೈಟ್. ಸೊ ಇಲ್ಲೂ ಕೂಡ ಸೇಮ್, ಗೋ ಟು ಸ್ಟೈಲ್, ಟೈಪೋಗ್ರಫಿ ಆ್ಯಂಡ್ ಸೈಜನ್ನು ಡಿಕ್ರೀಸ್, ಹಾಂ ಇಷ್ಟು ಮಾಡ್ತೀನಿ ನಾನು. ಯಾ, ಸೊ ಲೈನ್ ಹೈಟ್ ಬೇಕಾ, ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ, ದೆನ್ ಪಬ್ಲಿಷ್. ಸೊ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್ ಟೆಕ್ಸ್ಟ್ ಕಲರ್, ರೈಟ್. ಸೊ ದೆನ್ ಪಬ್ಲಿಷ್ ಇಟ್, ಈ ರೀತಿ. ಸೊ ಇವಾಗ ಇಮೇಜ್ ಏನಾದರೂ ನೀವು ದೊಡ್ಡದಾಗಿ ಚಿಕ್ಕದಾಗಿ ಮಾಡ್ತೀರಾ, ಎಸ್ ಯು ಕ್ಯಾನ್ ಡೂ ಇಟ್. ವಿಡ್ತ್, ಸಿ ವಿಡ್ತ್ ಮ್ಯಾಕ್ಸ್ ವಿಡ್ತ್ ಇದೆ, ಆ್ಯಂಡ್ ಹೈಟ್ ಜಾಸ್ತಿ ಮಾಡ್ಕೋತೀರಾ ಅಂದರೆ ಹೈಟನ್ನು ನೀವು ಜಾಸ್ತಿ ಮಾಡ್ಕೋಬೋದು.
ಪಬ್ಲಿಷ್ ಇಟ್, ರೈಟ್. ಸೊ ಇಲ್ಲಿ ಮೆನು ಓಪನ್ ಆಗುತ್ತೆ, ರೈಟ್. ತುಂಬ ಸಿಂಪಲ್. ಸಿ ಇಲ್ಲಿ ನಾನು ಏನೆಲ್ಲ ಚೇಂಜ್ ಮಾಡಿದೆ ಅದು ಲ್ಯಾಪ್ಟಾಪಲ್ಲಿ ಚೇಂಜ್ ಆಗಿಲ್ಲ, ಬಟ್ ಸೆಲ್ ಫೋನಲ್ಲಿ ಸೆಲ್ ಫೋನಲ್ಲಿ ಈ ರೀತಿ ಕಾಣ್ತಿದೆ, ಬಟ್ ಲ್ಯಾಪ್ಟಾಪಲ್ಲಿ ಈ ರೀತಿ ಕಾಣ್ತಿದೆ, ರೈಟ್. ಸೊ ಗೊತ್ತಾಯ್ತಾ ಹೆಂಗೆ ಆಪ್ಟಿಮೈಸ್ ಮಾಡಬೇಕಂತ. ಸೊ ಜಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ಪ್ಲೇ ವಿತ್ ದ ಎಲಿಮೆಂಟರ್ ಜೊತೆ ನೀವು ಪ್ಲೇ ಮಾಡಿದ್ರೆ ಸಾಕು, ಗೇಮ್ ಥರ. ಇವಾಗ ಪಬ್ಜಿ ಈ ಥರ ಎಲ್ಲ ಇಂಟ್ರೆಸ್ಟಿಂಗ್ ಆಗಿ ಕೊಟ್ಟು ನಾವು ಗೇಮ್ ಪ್ಲೇ ಮಾಡ್ತೀವಿ, ರೈಟ್. ಹಾಗೆ. ಸೊ ಇವಾಗ ನಾನು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರು ನನಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಬಟ್ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರು ನನಗೆ ಒಂದೊಂದ್ಸತಿ ಕನ್ಫ್ಯೂಸ್ ಆಗುತ್ತೆ. ಸೊ ಎಲ್ಲಿ ಏನು ಮಿಸ್ ಆಯಿತು ಅನ್ನೋದು. ಸೊ ಲೈಕ್ ಹಾಗೆ. ಸಿ ನೆನ್ನೆ ಆ್ಯಕ್ಚುಲಿ ಬಂದುಬಿಟ್ಟು ಏನು ಮಾಡಿದರು, ಈ ಒಂದು ಆಪ್ಷನನ್ನು ಲೈಕ್ ಭುವನಶ್ರೀ ಅನ್ನೋರು ಕೇಳಿದರು. ಅಂತಂದರೆ ಲೈಕ್ ನನಗೆ ಒಂದು ಬ್ಯಾನರು ಲೈಕ್ ಈ ಎಂಡಿಂದ ಈ ಎಂಡಿಗೆ ಬೇಕು ಅಂತ ಕೇಳಿದರು, ರೈಟ್. ಸೊ ಅದನ್ನು ನಾನು ನೆನ್ನೆ ನೈಟ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಗೊತ್ತಾಗೋಯ್ತು. ಸಿ ಇವಾಗ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸ್ಟೈಲಿಗೆ ಹೋದರೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ಸೊ ನೆನ್ನೆ ಇದು ಹೆಂಗಿತ್ತು, ಇಷ್ಟಿತ್ತು, ಹಿಂಗಿತ್ತು, ಲೈಕ್ ದಿಸ್, ಈ ರೀತಿ ಇತ್ತು. ಇವಾಗ ನಾನು ಈ ಎಂಡಿಂದ ಈ ಎಂಡಿಗೆ ಬೇಕು, ನಾನು ಏನು ಮಾಡ್ತೀನಿ, ವಿಡ್ತ್ ಜಾಸ್ತಿ ಮಾಡ್ತೀನಿ, ಮ್ಯಾಕ್ಸ್ ವಿಡ್ತನ್ನು ಜಾಸ್ತಿ ಮಾಡ್ತೀನಿ. ಆ್ಯಂಡ್ ದೆನ್ ಹೈಟ್ ಬೇಕು ಅಂತಂದರೆ ಹೈಟ್ ಕೂಡ ನಾನು ಜಾಸ್ತಿ ಮಾಡ್ತೀನಿ, ರೈಟ್. ಆಬ್ಜೆಕ್ಟ್ ಫಿಟ್ಟು, ಫಿಲ್ಲು, ಕವರು ಈ ಆಪ್ಷನ್ ಇರುತ್ತೆ. ಅಂತಂದರೆ ಇಮೇಜ್ ಆಪ್ಷನನ್ನು ನೀವು ನೋಡ್ಬೋದು. ಸೊ ಈ ರೀತಿ ಬಂತು ಅಂದರೆ ಲೈಕ್ ಹೈಟನ್ನು ನೀವು ಜಾಸ್ತಿ ಮಾಡಬೇಕಾಗುತ್ತೆ. ಆರ್ ಎಲ್ಸ್ ಇಮೇಜ್ ಫಿಟ್ಟನ್ನು ಡಿಫಾಲ್ಟಾಗಿಟ್ಟರೆ ಕಂಪ್ಲೀಟ್ ಇಮೇಜ್ ಅನ್ನೋದು ಬರುತ್ತೆ. ಸೊ ದೆನ್ ಪಬ್ಲಿಷ್, ಸಿಂಪಲ್. ಕ್ಲಿಯರ್ ಆಯ್ತಾ? ಚಾಟ್ ಮೀ ಒನ್ಸ್. ಯಾ. ಸೊ ಬೇಸಿಕಲಿ ಮೇಯ್ನ್ ಆಗಿ ಏನೂ ಚೇಂಜ್ ಆಗಿರೋದಿಲ್ಲ, ಬಟ್ ಏನಪ್ಪ ಅಂತಂದರೆ ಲೈಕ್ ಒಂದು ಸ್ವಲ್ಪ ಮಾರ್ಜಿನ್, ಪ್ಯಾಡಿಂಗ್ ಇವನ್ನ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಅಷ್ಟೇ, ರೈಟ್. ಸೊ ನಿಮಗೆ ವೆಬ್ಸೈಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದರೆ ನನಗೊಂದು ಸ್ಟ್ರಕ್ಚರೇ ಗೊತ್ತಾಗ್ತಿಲ್ಲ, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಅಂದರೆ ಜಸ್ಟ್ ನಿಮ್ಮ ವೆಬ್ಸೈಟಿನ ನೀಚಲ್ಲಿ ಬೇರೆಯವ್ರ ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ತಾರೆ, ರೈಟ್. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ನೀವು ಯಾವುದೋ ಒಂದು ಕಾಲೇಜಿನ ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿರ್ತೀರ, ಓಕೆ. ಅದು MBA ಕಾಲೇಜ್. ಸೊ ನೀವೇನು ಮಾಡಿ, MBA ಕಾಲೇಜಸ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿ, ಬೇಜಾನ್ ಸೈಟ್ಸ್ಗಳು ಓಪನ್ ಆಗ್ತವೆ, ತುಂಬ ಸೈಟ್ಸ್ಗಳು ಓಪನ್ ಆಗ್ತವೆ, ರೈಟ್. ಒಂದು ಸೈಟನ್ನು ಓಪನ್ ಮಾಡಿ, ಓಪನ್ ಮಾಡಿದಾಗ ನಿಮಗೆ ಸೈಟ್ ಓಪನ್ ಆಗುತ್ತೆ. ಸಿ ಇದೇನಿದು ಫಾರ್ಮ್, ಓಕೆ. ಆ್ಯಂಡ್ ಅಪ್ಲೈ, ಇಲ್ಲಿ ನೀವು ನೋಡ್ಬೋದು ಏನೇನು ಮಾಡಿದ್ದಾರೆ, ಸಿಂಗಲ್ ಕಂಟೈನರನ್ನು ತೊಗೊಂಡಿದ್ದಾರೆ, ಓಕೆ. ಅದಕ್ಕೆ ಫಸ್ಟ್ ಏನು ಮಾಡಿದ್ದಾರೆ, ಒಂದು ಹೆಡ್ಲೈನ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೆಡ್ಲೈನನ್ನು ಚಿಕ್ಕದಾಗಿ ಮಾಡಿದ್ದಾರೆ. ಸೊ ಇಲ್ಲೇನು ಹೆಡ್ಲೈನನ್ನು ಹಾಕಿದ್ದಾರೆ, ಇಲ್ಲೇನು ಟೆಕ್ಸ್ಟ್ ಎಡಿಟರ್ ಹಾಕಿದ್ದಾರೆ, ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು, ರೈಟ್. ಸೊ ಕಂಟೈನರ್ಸ್ ಹಾಕಿ ಮಾಡಿದ್ದಾರೆ. ಸಿ ಇಲ್ಲಿ ನೀವು ನೋಡ್ಬೋದು 4 ಕಂಟೈನರ್ಸ್ ತೊಗೊಂಡಿದ್ದಾರೆ. ಇಲ್ಲಿ ಒಂದು ಹೆಡಿಂಗನ್ನು ತೊಗೊಂಡಿದ್ದಾರೆ ಅಂತಂದರೆ ಸಿಂಗಲ್ ಕಂಟೈನರ್, ಇಲ್ಲಿ ಟೆಕ್ಸ್ಟ್ ಎಡಿಟರ್ ಯೂಸ್ ಮಾಡಿದ್ದಾರೆ, ರೈಟ್. ಆಫ್ಟರ್ ದಟ್ ಇಲ್ಲಿ 2 ಕಾಲಮ್ಸ್, ರೈಟ್. ಒಂದಕ್ಕೆ ಇಮೇಜ್ ಯೂಸ್ ಮಾಡಿದ್ದಾರೆ, ಇನ್ನೊಂದಕ್ಕೆ ಟೆಕ್ಸ್ಟ್ ಯೂಸ್ ಮಾಡಿದ್ದಾರೆ, ರೈಟ್. ಸೊ ಇಲ್ಲಿ ಈ ರೀತಿ ಯೂಸ್ ಮಾಡಿದ್ದಾರೆ. ಇದೆಲ್ಲ ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ನೀವು ಟೈಮನ್ನು ಸ್ಪೆಂಡ್ ಮಾಡಿದಾಗ ಅಷ್ಟೇ. ನಾನು ಇದೇ ಸೈಟನ್ನು ಆ್ಯಸ್ ಇಟ್ ಈಸ್ ಮಾಡ್ತೀನಿ ಅಂತಂದರೆ ನನಗೆ 3 hours ಬೇಕು, 3 hours ಬೇಕು ನನಗೆ. ಬಟ್ ಇದು ಏನಪ್ಪ ಅಂತಂದರೆ ದಿಸ್ ನಾಟ್ ಅ ವರ್ಡ್ಪ್ರೆಸ್ ಸೈಟ್ ಅಂತೂ ಅಲ್ಲ ಇದು. ಸೊ ಲೆಟ್ಸ್ ಚೆಕ್ WP ಚೆಕರ್. ಸೊ ಇಲ್ಲಿ ಚೆಕ್ ಮಾಡಿದ್ರೆ ವೆದರ್ ಅದು ವೆಬ್ಸೈಟ್ ವರ್ಡ್ಪ್ರೆಸ್ ವೆಬ್ಸೈಟಾ ಅಥವಾ HTML ಸೈಟಾ ಅಥವಾ ಜಾವಾ ಸೈಟಾ ಅನ್ನೋದು ಗೊತ್ತಾಗುತ್ತೆ. ಸೊ ಲೆಟ್ಸ್ ಚೆಕ್. ಸಿ ಇದು ವರ್ಡ್ಪ್ರೆಸ್ ಸೈಟೇ. ಸಿ ಥೀಮ್, ಯಾವುದ್ಯಾವ್ದು ಥೀಮ್ ಯೂಸ್ ಮಾಡಿದ್ದಾರೆ ಅದೆಲ್ಲವುದು ಕೂಡ ಇದೆ. ಥೀಮ್ ನೋಡ್ಬೋದು, ಎಲಿಮೆಂಟ್ ಅಂತಂದರೆ ಎಲಿಮೆಂಟ ಪ್ರೋ ಯೂಸ್ ಮಾಡಿದ್ದಾರೆ, ಪ್ರೋ ಎಲಿಮೆಂಟ್ಸ್ ಹಾಕಿದ್ದಾರೆ. ಸಿ ನಾವು ಯೂಸ್ ಮಾಡ್ತಿರೋದೇನು ಫ್ರೀ ವರ್ಷನ್. ಸೊ ಜಸ್ಟ್ ನೀವೇನು ಮಾಡಬೇಕು,
ಈ ಕಾಲಮ್ಸ್ಗಳನ್ನು ತಿಳ್ಕೊಂಡ್ರೆ ಸಾಕು. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ರೈಟ್, ಏನೇನು ಯೂಸ್ ಮಾಡಿದ್ದಾರೆ ಅಂತ. ಸೊ ಆ ರೀತಿ ನೀವು ತಿಳ್ಕೊಂಡ್ರೆ ಮುಗ್ದೋಯ್ತು. ಇಲ್ಲೆಲ್ಲ ಗೇಮ್ ಏನು ಮಾಡಿದ್ದಾರೆ, ಮಾರ್ಜಿಂಗು ಪ್ಯಾಡಿಂಗನ್ನು ಜಾಸ್ತಿ ಯೂಸ್ ಮಾಡಿದ್ದಾರೆ ಅಷ್ಟೇ. ಬಟ್ ಇದು ವೆಬ್ಸೈಟ್, ವರ್ಡ್ ಪ್ರೆಸ್ ವೆಬ್ಸೈಟೇ ಎಲಿಮೆಂಟರನ್ನು ಯೂಸ್ ಮಾಡ್ಕೊಂಡು ಮಾಡಿರೋದು ರೈಟ್. ಸೊ ಇದೇ ರೀತಿ ವೆಬ್ಸೈಟ್ ನನಗೆ ಈಗ ಬೇಕು, ಆದರೆ ನನಗೆ ಎಲಿಮೆಂಟರ್ ಹೆಂಗೆ ವರ್ಕ್ ಮಾಡಬೇಕನ್ನೋ ನನಗೆ ಗೊತ್ತಿಲ್ಲ ಅಂತಂದರೆ ಬಿಗಿನರ್, ನನಗೆ ಗೊತ್ತಾಗ್ತಿಲ್ಲ ರೈಟ್. ಬಿಗಿನರ್, ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೇನು ಮಾಡಬೇಕು? ನಿನ್ನೆ ಮೊನ್ನೆ ನಾವು ಎಲಿಮೆಂಟರ್ ಮೇಲೆ ವರ್ಕ್ ಮಾಡೋದ್ವಿ ರೈಟ್. ಬಟ್ ಸಮ್ಹೌ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತಿರುತ್ತೆ ನನಗೆ ರೈಟ್. ಬಟ್ ಐ ಆಮ್ ಟೆಲ್ಲಿಂಗ್ ಯು, ಇವತ್ತಿನ ಕ್ಲಾಸಲ್ಲಿ ನೀವು 15 ಮಿನಿಟ್ಸಲ್ಲಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀರಾ, ಜಸ್ಟ್ 15 ಮಿನಿಟ್ಸ್. ಅದು ಏನು, ಒಂದೇ ಒಂದು ಥೀಮ್ ಅಪ್ಲೈ ಮಾಡೋದ್ರಿಂದ, ಜಸ್ಟ್ ಒಂದು ಥೀಮ್. ಜಸ್ಟ್ ನೀವೇನು ಮಾಡಬೇಕು, ನಿಮ್ಮ ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡಿಗೆ ಹೋಗಬೇಕು ರೈಟ್. ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡಿಗೆ ಹೋದಾಗ ನೀವೇನು ಮಾಡಬೇಕು, ಅಪಿಯರೆನ್ಸ್ ಅಂಡರಲ್ಲಿ ಥೀಮ್ ಆಪ್ಷನ್ ಇರುತ್ತೆ ರೈಟ್. ಥೀಮ್ ಮೇಲೆ ಕ್ಲಿಕ್ ಮಾಡಿ. ಥೀಮ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ನಿಮಗೆ ಕೆಲವು ಥೀಮ್ಸ್ಗಳನ್ನು ಹೇಳ್ತೀನಿ, ಇದರಲ್ಲಿ ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ನಂಬರ್ 1 ಬ್ಲಾಕ್ಸಿ, ನಂಬರ್ 1 ಆಸ್ಟ್ರಾ, ನಂಬರ್ 2 ಬ್ಲಾಕ್ಸಿ, ನಂಬರ್ 3 ಜನರೇಟ್ ಪ್ರೆಸ್ ರೈಟ್. ಸೊ ಈ ರೀತಿ ಸಾಕಷ್ಟು ಥೀಮ್ಸ್ಗಳು ಇರ್ತವೆ. ಸೊ ಇದು ಥೀಮ್ಸಲ್ಲಿ ಏನಿರ್ತವೆ ಅಂತಂದರೆ ಟೆಂಪ್ಲೇಟ್ಸ್ಗಳು ಇರ್ತವೆ, ಅಂತಂದರೆ ಪ್ರೀ ಬಿಲ್ಡ್ ವೆಬ್ಸೈಟ್ಸ್ಗಳು ಇರ್ತವೆ, ಅಂತಂದರೆ ಟೆಂಪ್ಲೇಟ್ಸ್ಗಳು ಇರ್ತವೆ. ಆ ಟೆಂಪ್ಲೇಟ್ಸ್ಗಳನ್ನು ನಮಗೆ ಹೆಂಗೆ ಬೇಕು ನಾವು ಹಂಗೆ ಎಡಿಟ್ ಮಾಡ್ತಾ ಹೋಗ್ಬೇಕು ಅಷ್ಟೇ, ಸಿಂಪಲ್. ಸೊ ಆ ಎಡಿಟ್ ಮಾಡೋದು ಹೆಂಗೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಅಟ್ ಎನಿ ಕಾಸ್ಟ್ ಎಲಿಮೆಂಟರ್ ನಿಮಗೆ ಬರಬೇಕಿತ್ತು. ಅದಕ್ಕೆ ನಾನು 2 ಕ್ಲಾಸನ್ನು ಎಲಿಮೆಂಟರ್ ಮೇಲೆ ತೊಗೊಂಡಿದ್ದು ಓಕೆ. ಸೊ ಇವಾಗ ನಿಮಗೆ ನೋಡಿ, ಈ ಒಂದು 4-5 ಡೇಸ್ ನಿಮಗೆ ವೆಬ್ಸೈಟ್ ಡಿಸೈನಿಂಗ್ ಟಫ್ ಅಂತ ಅನ್ನಿಸ್ತಿರ್ಬೋದು. ಬಟ್ ಇವತ್ತು ನಿಮ್ಗೆ ಅನಿಸುತ್ತೆ ಇಷ್ಟು ಈಸಿನಾ ಅಂತ. ಜಸ್ಟ್ ನೀವೇನು ಮಾಡಬೇಕು, ಗೋ ಟು ಯುವರ್ ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್, ಅಪಿಯರೆನ್ಸ್, ಥೀಮ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಂದು ಬ್ಲಾಕ್ಸಿ ಇದೆ ಓಕೆ. ನಾನು ಬ್ಲಾಕ್ಸಿಯನ್ನು ಇನ್ಸ್ಟಾಲ್ ಮಾಡ್ಕೊಂಡು ಆ್ಯಕ್ಟಿವೇಟ್ ಮಾಡ್ಕೋತೀನಿ. ಸೊ ಯು ಕ್ಯಾನ್ ಯೂಸ್ ಲೈಕ್ ಆಸ್ಟ್ರಾ ಯೂಸ್ ಮಾಡ್ತೀರಾ ಅಂದರೆ ಆಸ್ಟ್ರಾ ಕೂಡ ಯೂಸ್ ಮಾಡ್ಕೊಳ್ಳಿ ರೈಟ್. ನಾನಿಲ್ಲಿ ಬ್ಲಾಕ್ಸಿಯನ್ನು ಇನ್ಸ್ಟಾಲ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೋತೀನಿ. ಒನ್ಸ್ ಅದು ಆ್ಯಕ್ಟಿವೇಟ್ ಆಗಿದ ತಕ್ಷಣ ದ ಲೆಫ್ಟ್ ಹ್ಯಾಂಡ್ ಸೈಡ್ ನಮಗೆ ಬ್ಲಾಕ್ಸಿ ಅನ್ನೋದು ಬರುತ್ತೆ. ಅಪಿಯರೆನ್ಸ್ ಅಂಡರಲ್ಲಿ ಬ್ಲಾಕ್ಸಿ ಅನ್ನೋದು ಬಂತು. ಆಸ್ಟ್ರಾನ ಇನ್ಸ್ಟಾಲ್ ಮಾಡಿದ್ರೆ ಅಪಿಯರೆನ್ಸ್ ಮೇಲೆಗಡೆನೆ ಹಿಂಗೆ ನಮಗೆ ಪ್ಲಗ್ಇನ್ ಕಾಣಿಸುತ್ತಲ್ವ, ಅದೇ ರೀತಿ ಆಸ್ಟ್ರಾ ಅಂತಲೇ ಕಾಣಿಸ್ಬಿಡುತ್ತೆ. ಆಸ್ಟ್ರಾ ಬ್ಲಾಕ್ಸಿ ಒಂದೇ ರೀತಿ ಇರುತ್ತೆ ರೈಟ್. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಬ್ಲಾಕ್ಸಿಯನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತೆ ನನಗೆ. ಇಂಟರ್ಫೇಸ್ ಕಾಣಾದ್ಮೇಲೆ ಇಲ್ಲಿ ಆಪ್ಷನ್ ಇರುತ್ತೆ ನೋಡಿ, ಬ್ಲಾಕ್ಸಿ ಕಂಪ್ಯಾನಿಯನ್. ನಾನು ಆ್ಯಕ್ಟಿವೇಟ್ ಮಾಡ್ಕೋತೀನಿ ಇದನ್ನು ರೈಟ್. ಆ್ಯಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ನನಗಿಲ್ಲಿ ಸ್ಟಾರ್ಟರ್ ಸೈಟ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಸ್ಟಾರ್ಟರ್ ಸೈಟ್ಸ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇವೆಲ್ಲ ಏನು ಪ್ರೀ ಬಿಲ್ಡ್ ವೆಬ್ಸೈಟ್ಸ್ಗಳು ಆ್ಯಕ್ಚುಲಿ ರೈಟ್. ನಿಮಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಬಟ್ ಅಗೇನ್ ಇದರಲ್ಲಿ ಪೇಯ್ಡ್ ವರ್ಷನ್ ಕೂಡ ಇರುತ್ತೆ, ಫ್ರೀ ವರ್ಷನ್ ಕೂಡ ಇರುತ್ತೆ. ಸೊ ನಮಗೆ ಫ್ರೀ ವರ್ಷನ್ ಈಸ್ ಎನಫ್ ರೈಟ್. ಸೊ ಇಲ್ಲೆಲ್ಲ ಪ್ರೋ ಅನ್ನೋದೆಲ್ಲ ಏನು ಪೇಯ್ಡ್ ವರ್ಷನ್, ಇದೆಲ್ಲ ಪ್ರೋ ಅನ್ನೋದು ಪೇಯ್ಡ್ ವರ್ಷನ್. ನಮಗೆ ಫ್ರೀ ವರ್ಷನ್ ಬೇಕು ರೈಟ್. ಫ್ರೀ ವರ್ಷನು ಬೇಜಾನಿದ್ದಾವೆ ರೈಟ್. ಸೊ ನಿಮ್ಗೆ ಹಿಂಗೆ ಹುಡ್ಕೋಕ್ಕಾಗೋದಿಲ್ಲ ಅಂತ ಅಂದರೆ ಇಲ್ಲಿ ಆಪ್ಷನ್ ಇರುತ್ತೆ ಕ್ಯಾಟಗರೀಸ್. ಯು ಕ್ಯಾನ್ ಯೂಸ್ ಕ್ಯಾಟಗರೀಸ್ ಅಂತಂದರೆ ನಿಮಗೆ ಬ್ಲಾಗ್ ವೆಬ್ಸೈಟ್ಸ್ಗಳು ಬೇಕಾ, ಬಿಸ್ನೆಸ್ ವೆಬ್ಸೈಟ್ಸ್ಗಳು ಬೇಕಾ, ಇ ಕಾಮರ್ಸ್ ಬೇಕಾ, ನಾನ್ ಪ್ರಾಫಿಟ್ ಅಂತಂದರೆ ಯಾವುದಾದ್ರೂ NGOಗೆ ಏನಾದರೂ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ, ಪರ್ಸ್ನಲ್ಲಾ, ಟ್ರಾವೆಲ್ಲಾ, ಇದೆಲ್ಲವೂ ಇರುತ್ತೆ. ನಾನಿಲ್ಲಿ ಬಿಸ್ನೆಸ್ಸನ್ನು ಚೂಸ್ ಮಾಡ್ಕೋತೀನಿ, ಬಿಸ್ನೆಸ್. ಆ್ಯಂಡ್ ಆಲ್ ಪ್ಲ್ಯಾನ್ಸ್ ಅಂತ ಇರುತ್ತೆ, ನಾನು ಫ್ರೀ ವರ್ಷನಿಗೆ ಮಾತ್ರ ಹೋಗ್ತೀನಿ. ಆಲ್ ಬಿಲ್ಡರ್ಸ್ ಅಂತ ಇರುತ್ತೆ, ಲೈಕ್ ನಾನು ಎಲಿಮೆಂಟರನ್ನು ಚೂಸ್ ಮಾಡ್ತೀನಿ. ಇವಾಗ ನೋಡಿ ಎಲ್ಲ ಫ್ರೀ ವರ್ಷನ್ಸ್, ಎಲ್ಲ ಫ್ರೀ ವರ್ಷನ್ಸ್ ಸೊ ನೀವು ಇಲ್ಲೇನು ಮಾಡಬೇಕು, ಪ್ರಿವ್ಯೂ ಅನ್ನು ನೋಡ್ತೀರಾ ಅಂತಂದರೆ ಯು ಕ್ಯಾನ್ ಓಪನ್ ಲಿಂಕ್ ಇನ್ ಎ ನ್ಯೂ ಟ್ಯಾಬ್. ಪ್ರಿವ್ಯೂ ಅನ್ನು ನೋಡ್ಬೋದು, ನಿಮ್ಮ ಸೈಟ್ ಹೆಂಗೆ ಕಾಣುತ್ತೆ ನಿಮಗೆ ಕಾಣುತ್ತೆ ಈ ರೀತಿ. ಅದು ಬೇಡವಾ, ಇನ್ನೊಂದು ನೋಡ್ತೀರಾ ಪ್ರಿವ್ಯೂ, ಎಸ್ ನೋಡ್ಕೊಳ್ಳಿ, ಹಿಂಗೆ ಕಾಣುತ್ತೆ.
ಇಲ್ಲೆಲ್ಲ ಏನು ಆ ಇನ್ಫಾರ್ಮೇಷನ್ ಎಲ್ಲ ತೆಗೆದ್ಬಿಟ್ಟು ನಿಮ್ಮ ಕ್ಲೈಂಟ್ ಇನ್ಫಾರ್ಮೇಷನ್ ಅಥವಾ ನಿಮ್ಮ ಬಿಸ್ನೆಸ್ ಇನ್ಫಾರ್ಮೇಷನ್ ಹಾಕ್ಬೇಕು ಅಷ್ಟೇ. ಸಿಂಪಲ್. ರೈಟ್. ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ಸಿ ಫಾರ್ ಎಕ್ಸಾಂಪಲ್ ದಿಸ್ ಒನ್. ಸಿ ರೈಟ್. ಸೊ ಬೇಡವಾ, ತಗೊಳ್ಳಿ, ಬೇರೆ ತಗೊಳ್ಳಿ. ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನಾನಿಲ್ಲಿ ಇದನ್ನು ತಗೊಳ್ತೀನಿ, ರಿನೋವೇಷನ್. ರೈಟ್. ಸೊ ನೀವು ಫಸ್ಟ್ ನೀವು ಚೂಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕು ಅಂತ. ಸೊ ಲೆಟ್ಸ್ ಚೆಕ್ ದಿಸ್ ಒನ್. ಯಾ, I'll choose this one. Okay, yeah, I'll choose this one. ಸೊ ನೀವೇನು ಮಾಡಬೇಕು, ಇಂಪೋರ್ಟ್ ಅನ್ನೋ ಆಪ್ಷನ್ ಕಾಣುತ್ತೆ, ರೈಟ್? ಇಂಪೋರ್ಟ್ ಮಾಡಿ. ಸೊ ಇಲ್ಲಿ ಪೇಜ್ ಬಿಲ್ಡರ್ ಕೇಳುತ್ತೆ, ಮೇಕ್ ಶೋರ್ ಎಲಿಮೆಂಟರನ್ನು ಚೂಸ್ ಮಾಡಿ. ನೆಕ್ಸ್ಟ್ ನೆಕ್ಸ್ಟ್ ಇನ್ಸ್ಟಾಲ್ ಮಾಡಿ. ಸೊ ಇನ್ಸ್ಟಾಲ್ ಏನಪ್ಪ ಅಂತಂದರೆ ಲೈಕ್ ಈ ಪರ್ಟಿಕ್ಯುಲರ್ ಥೀಮ್ಗೆ ಕೆಲವು ಪ್ಲಗಿನ್ಸ್ಗಳು ಬೇಕಿರುತ್ತೆ. ಸೊ ಅದಕ್ಕೋಸ್ಕರ ಪ್ಲಗಿನ್ಸ್ಗಳನ್ನು ರೆಕಮೆಂಡ್ ಮಾಡುತ್ತೆ. ಸೊ ಅದನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 30 to 40 seconds. ಜಸ್ಟ್ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದ್ದಾದಮೇಲೆ ಯಾ, ಸೊ ಇವಾಗ ವ್ಯೂ ಸೈಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸೈಟ್ ಯಾವ ರೀತಿ ಕಾಣ್ತಿದೆ ಅಂತ ಅಂದರೆ, ಸೊ ಫಸ್ಟು ಲೆಟ್ ಮಿ ಡಿಲೀಟ್ ಆ 2 ಪೇಜಸ್ಗಳನ್ನು ನಾನು ಡಿಲೀಟ್ ಮಾಡ್ತೀನಿ. ಹೋಮ್ ಟು ಆ್ಯಂಡ್ ಹೋಮ್ ಎರಡನ್ನು ಡಿಲೀಟ್ ಮಾಡ್ತೀನಿ. ಮೂವ್ ಟು ಟ್ರ್ಯಾಶ್, ಅಪ್ಲೈ. ಇವಾಗ ಲೆಟ್ಸ್ ಚೆಕ್, ನಮ್ಮ ಸೈಟನ್ನು ಚೆಕ್ ಮಾಡೋಣ. ಸೊ ಸೇಮ್ ಹಾಗೆ ಕಾಣ್ತಿದೆ. ಸೊ ಡ್ಯಾಶ್ಬೋರ್ಡ್ಗೆ ಹೋಗಿ. ಸೊ ಅವಾಗ ನಾವೇನು ಮಾಡಬೇಕು, ಅಪಿಯರೆನ್ಸ್ ಅಂಡರ್ ದೆನ್ ಕಸ್ಟಮೈಸ್ಗೆ ಹೋಗಬೇಕಾಗತ್ತೆ. ಕಸ್ಟಮೈಸ್ಗೆ ಹೋಗ್ಬಿಟ್ಟು ಇಲ್ಲಿ ನಾವು ನಮ್ಗೆ ಯಾವ ಪೇಜ್ ಬೇಕು ಆ ಪೇಜನ್ನು ಫಸ್ಟು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೈಟ್ ಹೋಮ್ ಪೇಜ್ ಸೆಟ್ಟಿಂಗ್ಸ್, ಸ್ಟಾಟಿಕ್ ಪೇಜ್, ಐ ಥಿಂಕ್ ನಾನು ಅದ್ರ ಹೋಮ್ ಪೇಜೇ ಡಿಲೀಟ್ ಮಾಡಿಬಿಟ್ಟೆ ಅನ್ಸುತ್ತೆ. ಚಾ let's go back to site. Pages. So let's view page. So let's check edit with Elementor. ಆ್ಯಕ್ಚುಲಿ ಅದ್ರ ಪೇಜನ್ನೇ ಡಿಲೀಟ್ ಮಾಡಿಬಿಟ್ಟೆ ಅನ್ಸುತ್ತೆ. ಯಾ, ಸೊ ಲೆಟ್ ಮಿ ರೀಸೆಟ್ ಮೈ ಸೈಟ್. ಓಕೆ, ಸೊ ದಟ್ ನಿಮಗೆ ಇನ್ನೂ ಬೆಟರ್ ಆಗಿ ಅರ್ಥ ಮಾಡಿಸ್ಬೇಕು. WP reset. I'll reset my entire site. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಈ ರೀತಿ ಆಗುತ್ತೆ ಅಂತಂದರೆ ಬೈ ಡಿಫಾಲ್ಟಾಗಿ ಒಂದು ಥೀಮ್ ಅಪ್ಲೈ ಆಗಿರುತ್ತೆ, ಅದ್ರ ಜೊತೆಗೆ ಈ ಥೀಮ್ ಅಪ್ಲೈ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಆ ಎರಡು ಕೂಡ ಮರ್ಜ್ ಆಗುತ್ತೆ.
ರೈಟ್. ಸೊ ಈ ರೀತಿ ಆಗಬಾರ್ದು. ಸೊ ಅದಕ್ಕೋಸ್ಕರ ಥೀಮ್ಸ್ ಬ್ಲಾಕ್ಸಿನ ಅಗೇನ್ ಆ್ಯಕ್ಟಿವೇಟ್ ಮಾಡ್ತೀನಿ. ಆ್ಯಕ್ಟಿವೇಟ್ ಮಾಡಿದಾದ್ಮೇಲೆ ಅಪಿಯರೆನ್ಸ್ ಸೆಂಟರಲ್ಲಿ ಬ್ಲಾಕ್ಸಿ ಬರುತ್ತೆ. ಸೊ ಸ್ಕ್ರೋಲ್ ಡೌನ್, ಆ್ಯಕ್ಟಿವೇಟ್ ಬ್ಲಾಕ್ಸಿ ಕಂಪ್ಯಾನಿಯನ್, ದೆನ್ ಸ್ಟಾರ್ಟರ್ ಸೈಟ್ಸ್, ರೈಟ್. ಯಾವುದನ್ನು ತೊಗೊಂಡಿದ್ದು ನಾವು? ಸೊ ಆಲ್ ಕ್ಯಾಟಗರೀಸ್, ಚೂಸ್ ಬಿಸ್ನೆಸ್, ಆಲ್ ಪ್ಲಾನ್ಸ್ ಫ್ರೀ, all windows elementor. Yeah, so idu, right? I'll import it, import this. Next, install. ಸೊ ಎಲ್ಲಾನು ಅಂತಂದರೆ ಆ ಟೆಂಪ್ಲೇಟಲ್ಲಿ ಏನೇನಿದೆಯೋ ಎಲ್ಲಾನು ಇನ್ಸ್ಟಾಲ್ ಆಗ್ತಿದೆ ಈಗ. ಸೊ ಒಂದು 2 ಮಿನಿಟ್ಸ್ ನೀವು ವೆಯ್ಟ್ ಮಾಡಿದ್ರೆ ಸಾಕು. Yeah, so now view your site. ಸಿ ಇದು ನಿಮ್ಮ ಸೈಟ್. ಈಗ ಸಿ ಸೈಟ್ ಇದನ್ನು ಎಷ್ಟೊತ್ತು ಬೇಕು ನಿಮಗೆ ಎಡಿಟ್ ಮಾಡಲಿಕ್ಕೆ ಅಂತಂದರೆ ನಿಮ್ಮ ಕ್ಲೈಂಟ್ ಅಕಾರ್ಡಿಂಗ್, ನಿಮ್ಮ ಕ್ಲೈಂಟ್ ಅಥವಾ ನಿಮ್ಮ ಬಿಸ್ನೆಸ್ಗೆ ಏನಿರುತ್ತೆ ಅಲ್ವಾ, ಆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ನೀವು ಆ್ಯಡ್ಸ್ ನೀವು ಎಡಿಟ್ ಮಾಡ್ತಾ ಹೋದರೆ ಸಾಕು. ಸಿ ಇಲ್ಲಿ ನನಗೆ ಹೋಮ್ ಪೇಜ್ ಇದೆ, ಮೆನು ಇದೆ, ಅಬೌಟಸ್ ಇದೆ, ಕಾಂಟ್ಯಾಕ್ಟಸ್ ಇದೆ, ರೈಟ್. ಸೊ ಇಲ್ಲಿ ನನಗೆ ಲೆಟ್ ಮಿ ಟೇಕ್ ಮೆನು ಅನ್ನೋದು ಬೇಡ, ನನಗೆ ಬೇರೆ ಏನೋ ಬೇಕು, ರೈಟ್. ಆವಾಗ ನಾನು ಏನು ಮಾಡ್ತೀನಿ, ಡ್ಯಾಶ್ಬೋರ್ಡ್ಗೆ ಹೋಗ್ತೀನಿ, ಪೇಜಸ್ಗೆ ಹೋಗ್ತೀನಿ, ಆಲ್ ಪೇಜಸ್ಗೆ ಹೋಗ್ತೀನಿ, ರೈಟ್. ಸೊ ಈ ಮೆನು ಅನ್ನೋದನ್ನ ತೆಗೆದ್ಬಿಟ್ಟು ನಾನು ಬೇರೆ ಯಾವುದಾದ್ರೂ ಒಂದು ಪೇಜ್ ಇಡ್ತೀನಿ. ಲೈಕ್ ಆವಾಗ ನಾನು ಈ ಪೇಜನ್ನು ಡಿಲೀಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಈ ಪೇಜಿನ ನೇಮ್ ಚೇಂಜ್ ಮಾಡಿದ್ರೆ ಸಾಕು. ಮೆನು ಅನ್ನೋ ಬದಲು ಲೆಟ್ ಮಿ ಗೋ ಫಾರ್, ನಾನು ಯಾವುದಾದ್ರೂ ಒಂದು ತೊಗೊಳ್ತೀನಿ, ಸರ್ವಿಸಸ್, ರೈಟ್, ದೆನ್ ಸೇವ್. ಸೊ ಇವಾಗ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಸರ್ವಿಸಸ್ ಬಂದಿದೆ, ಮೆನು ಹೋಯಿತು, ಸರ್ವಿಸಸ್ ಬಂತು. ನಾನು ಅಲ್ಲಿ ಪೇಜ್ ಡಿಲೀಟ್ ಮಾಡಲಿಲ್ಲ, ಬಟ್ ಆ ಪೇಜನ್ನು ರೀನೇಮ್ ಮಾಡಿದೆ ಅಷ್ಟೇ. ಸಿ ರೈಟ್. ಸೊ ಇಲ್ಲಿ ಇವಾಗ ನಾನು ಏನು ಮಾಡ್ಬೋದು, ನನಗೆ ಯಾವ ಪೇಜ್ ಬೇಕೋ ಆ ಎಲ್ಲ ಪೇಜನ್ನು ನಾನು ಎಡಿಟ್ ಮಾಡ್ತಾ ಹೋಗ್ಬೋದು. ಇಲ್ಲೂ ಕೂಡ ಮಾಡ್ಬೋದು. ಆರ್ ಎಲ್ಸ್ ನಿಮ್ಮ ಡ್ಯಾಶ್ಬೋರ್ಡಿಗೆ ಹೋಗಿಬಿಟ್ಟು ಪರ್ಟಿಕ್ಯುಲರ್ ಪೇಜನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್. ಸಿ ಇಲ್ಲಿ ಎಡಿಟ್ ವಿತ್ ಎಲಿಮೆಂಟ ಕಾಣುತ್ತೆ, ರೈಟ್. ಸೊ ಎಡಿಟ್ ವಿತ್ ಎಲಿಮೆಂಟ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ, ರೈಟ್. ಸೊ ಇಲ್ಲಿ ನಿಮಗೆ ಆ್ಯಕ್ಚುಲಾಗಿ ಎಲಿಮೆಂಟ ಮೇಲೆ ಇನ್ನೂ ಐಡಿಯಾ ಬರುತ್ತೆ. ಸೊ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ. ಅಂತಂದರೆ ಮಾರ್ಜಿನ್ ಎಷ್ಟು ಯೂಸ್ ಮಾಡಿದ್ದಾರೆ, ಸೊ ಇದೆಲ್ಲವುದು ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ದಿಸ್. ಇದನ್ನು ನಾನು ಏನೋ ಎಡಿಟ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟೈಟಲ್ ಆಪ್ಷನ್ ಇರುತ್ತೆ, ಇದನ್ನು ಚೇಂಜ್ ಮಾಡಿಬಿಟ್ಟು ನಿಮ್ಗೆ ಏನು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸಿ ಫಾರ್ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡ್ ಇಮೇಜ್ ಚೇಂಜ್ ಮಾಡಬೇಕು, ಸ್ಟೈಲಿಗೆ ಹೋಗಿ, ಓಕೆ. ಸೊ ಬ್ಯಾಕ್ಗ್ರೌಂಡ್ ಇಮೇಜ್ ಚೇಂಜ್ ಮಾಡಬೇಕು, ರೈಟ್. ಸೊ ಅದಕ್ಕೋಸ್ಕರ ಈ 6 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಕಾಂಪೋನೆಂಟ್ಸ್, ವಿಡ್ಜೆಟ್ಸ್, page layout, default, see you can edit. So it has to be select, it has to select, but yeah, so simple. ಲೈಕ್ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಂತಂದರೆ ಈ 6 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ರೈಟ್. ಈ ಟೆಕ್ಸ್ಟ್ ಚೇಂಜ್ ಮಾಡಬೇಕಂತಂದರೆ ಸಿ ಆ ಕಾಂಪೋನೆಂಟ್ಸ್ಗಳು ಏನಿರ್ತವೆ ಅಲ್ವಾ,
ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತಾ ನೀವು ಎಡಿಟ್ ಮಾಡ್ತಾ ಬರ್ಬೋದು. ಸಿ ಚೇಂಜ್ ಮಾಡಬೇಕಂತ ಅನ್ಕೋತೀರಾ, ಚೇಂಜ್ ಮಾಡ್ಕೊಳ್ಳಿ. ಟೆಕ್ಸ್ಟು ಲೈಕ್ ಏನೆಲ್ಲ ಬೇಕೋ ಅದನ್ನೆಲ್ಲ ಚೇಂಜ್ ಮಾಡ್ಕೋಬೋದು ನೀವು. ಸಿ ಇಲ್ಲಿ ನೀವು ನೋಡ್ಬೋದು, ರೈಟ್? ಏನು ಬೇಕು ಅದು ಎಲ್ಲಾನು, ನಿಮಗೆ ಏನು ಬೇಡವೋ ಅದನ್ನು ಡಿಲೀಟ್ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಇಮೇಜ್ ಚೇಂಜ್ ಮಾಡ್ತೀರಾ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಜ್ ಇದೆ, ಚೂಸ್ ಇಮೇಜ್. ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ಹಾಕ್ಕೊಳ್ಳಿ, ರೈಟ್? ಜಸ್ಟ್ ನೀವು ಏನು ಮಾಡ್ಬೇಕಂತಂದರೆ ಪ್ಲೇ ಮಾಡಿ ಅಷ್ಟೇ, ಪ್ಲೇ ಅರೌಂಡ್ ದಿಸ್ ಅಷ್ಟೇ, ಮುಗ್ದೋಯ್ತು. ಇಲ್ಲೇನಾದರೂ ಚೇಂಜ್ ಮಾಡ್ತೀರಾ ತೊಗೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಟೆಕ್ಸ್ಟ್ ಚೇಂಜ್ ಮಾಡ್ತೀರಾ, ಇದನ್ನು ಚೇಂಜ್ ಮಾಡ್ತೀರಾ. ಆ್ಯಂಡ್ ಈ ಟೆಕ್ಸ್ಟ್ ಚೇಂಜ್ ಮಾಡ್ತೀರಾ, ಇಲ್ಲಿ ಇಮೇಜ್ ಚೇಂಜ್ ಮಾಡ್ತೀರಾ. ಸೊ ಇಮೇಜ್ ಚೇಂಜ್ ಮಾಡ್ತೀರಾ ಅಂದರೆ ಕಂಟೈನರನ್ನು ಚೂಸ್ ಮಾಡ್ಕೊಳ್ಳಿ, ಸ್ಟೈಲ್ ಆಪ್ಷನ್ಗೆ ಹೋಗಿ. ಸಿ ಇಲ್ಲಿ ಇಮೇಜ್ ಇದೆ, ಚೇಂಜ್ ದಟ್ ಇಮೇಜ್. ಟೆಕ್ಸ್ಟ್ ಚೇಂಜ್ ಮಾಡ್ತೀರಾ, ಚೇಂಜ್ ಮಾಡ್ಕೊಳ್ಳಿ, ರೈಟ್? ನೀವು ಕಂಟೈನರನ್ನು ಎಡಿಟ್ ಮಾಡಬೇಕಂತ ಅಂದರೆ ಕಂಟೈನರನ್ನು ಚೂಸ್ ಮಾಡ್ಕೋಬೇಕು, ರೈಟ್? ಟೆಕ್ಸ್ಟನ್ನು ಕಂಟೈನರ್ ಒಳಗಿರೋದನ್ನ ಎಡಿಟ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಪೆನ್ಸಿಲ್ ಐಕಾನ್ ಓಪನ್ ಆಗುತ್ತೆ. ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸೇಮ್ ಇಲ್ಲೂ ಕೂಡ, ರೈಟ್? ಸೊ ಏನೇನು ಯೂಸ್ ಮಾಡಿದ್ದಾರೆ ಅದೆಲ್ಲದು ಕೂಡ ಗೊತ್ತಾಗುತ್ತೆ. ಸಿ ಯಾವ್ಯಾವ ಎಲಿಮೆಂಟ್ ಯೂಸ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ, ರೈಟ್? ಅಥವಾ ಯಾವ್ಯಾವ ಎಲಿಮೆಂಟ್ ಯೂಸ್ ಮಾಡ್ಬೇಕನ್ನೋದು ನಿಮಗೆ ಗೊತ್ತಾಗ್ತಿಲ್ಲ, ರೈಟ್? ಸೊ ಈ ರೀತಿ ಥೀಮ್ ಮೇಲೆ ನೀವು ವರ್ಕ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾಗ ಸಿ ಯಾವ ಎಲಿಮೆಂಟನ್ನು ಅವ್ರು ಯೂಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಒನ್. ಸೊ ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಯಾವ ಬಟನ್ ಯೂಸ್ ಮಾಡಿ, ಯಾವ ಎಲಿಮೆಂಟನ್ನು ಯೂಸ್ ಮಾಡಿರೋದವರು? ಐಕಾನ್ ಬಾಕ್ಸ್. ಐಕಾನ್ ಬಾಕ್ಸಲ್ಲಿ ಹಿಂಗೆ ಬರೋಕ್ಕೆ ಸಾಧ್ಯ? ಇಲ್ಲಿ ನೀವು ನೋಡ್ಬೋದು, ಒಂದು ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ಸೊ ಈ ಫಾರ್ಮುಲಾದಿಂದ ಈ ರೀತಿ ಬಂದಿದೆ, ರೈಟ್? ಸೊ ದೆನ್ ಡಿಸ್ಕ್ರಿಪ್ಷನ್. ಸಿ ಇಲ್ಲಿ ನೀವು ನೋಡ್ಬೋದು, ಸ್ಪ್ಯಾನ್ ಸ್ಪೇಸ್ ಸ್ಟೈಲ್ ದೆನ್ ಈಸ್ ಈಕ್ವಲ್ ಟು ದೆನ್ ಕಲರ್ ಕೋಡ್ ಹಾಕಿದ್ದಾರೆ. ಅಂತಂದರೆ ಇಲ್ಲಿ ಬೇರೆ ಕಲರ್, ಇಲ್ಲಿ ಬೇರೆ ಕಲರ್ ಇದೆಯಲ್ವಾ? ಸೊ ಅದಕ್ಕೋಸ್ಕರ ಅವರು ಆ ಸ್ಪೆಸಿಫಿಕ್ ಕಲರ್ ಕೋಡನ್ನು ಹಾಕಿದ್ದಾರೆ ಅಷ್ಟೇ. ಸೊ ಈ ರೀತಿ ನೀವು ಆ್ಯಕ್ಚುಲಾಗಿ ಫಸ್ಟ್ ನೀವೇನು ಮಾಡಬೇಕಂತಂದರೆ ಒಂದು ಥೀಮನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇನು ಮಾಡಿ, ಫಸ್ಟ್ ಏನು ಎಡಿಟ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಎಲ್ಲ ಎಲಿಮೆಂಟ್ಸ್ಗಳನ್ನು ಚೆಕ್ ಮಾಡ್ತಾ ಬನ್ನಿ, ಏನೇನೆಲ್ಲ ಅವರು ಹೆಂಗೆಲ್ಲ ಯೂಸ್ ಮಾಡಿದ್ದಾರೆ ಅಂತ. ಸಿ ಫಾರ್ ಎಕ್ಸಾಂಪಲ್ ದಿಸ್, ಇಲ್ಲಿ ಯಾವ್ದು ಯೂಸ್ ಮಾಡಿದ್ದಾರೆ? ಟೆಕ್ಸ್ಟ್ ಎಡಿಟರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಯಾವ್ದು ಯೂಸ್ ಮಾಡಿದ್ದಾರೆ? ಇಮೇಜ್ ಯೂಸ್ ಮಾಡಿದ್ದಾರೆ, ರೈಟ್? ಸೊ ಈ ರೀತಿ ಸಿಂಪಲ್. ನಿಮ್ಗೆ ಹೆಂಗೆ ಬೇಕೋ ಹಂಗೆ, ಇಲ್ಲಿ ಬೇರೆ ಏನೂ ಇರೋದಿಲ್ಲ. ಏನಾಗ್ತದೆ? ಓಕೆ, so 1 second guys, let me stop the screen. So 1 second.
One second, guys. चलो. Hmm, something happened. Yeah, it's coming. ಚಲೋ. ಸೊ ಬೇಸಿಕಲಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಎಡಿಟ್ ಮಾಡ್ತಾ ಹೋಗ್ಬೇಕು. ಸೊ ನೀವು ನಾಳೆ ಬರಬೇಕಾದ್ರೆ, ಓಕೆ, ಸೊ ಬ್ಲಾಕ್ಸಿ ತೊಗೊಳ್ತೀರಾ, ಆಸ್ಟ್ರೋ ತೊಗೊಳ್ತೀರಾ, ನಿಮಗೆ ಬಿಟ್ಟಿರೋದು. ಓಕೆ, ಸೊ ನಾನು ಬ್ಲಾಕ್ಸಿ ತೋರಿಸಿದ್ದೀನಿ. ಸ್ವಲ್ಪ ನಿಮಗೆ ಬ್ಲಾಕ್ಸಿ ಡಿಫಿಕಲ್ಟ್ ಅಂತ ಅನಿಸಿದ್ರೆ ಯು ಕ್ಯಾನ್ ಗೋ ಫಾರ್ ಆಸ್ಟ್ರಾ. ಆಸ್ಟ್ರಾ ಕೂಡ ಸೇಮ್. ಓಕೆ, ಸೊ ಆಸ್ಟ್ರಾ ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ನಾಳೆ ನೀವು ಬರಬೇಕಾದ್ರೆ ಒಂದು ಥೀಮ್ ಅಂತಂದರೆ ಬ್ಲಾಕ್ಸಿ ಯೂಸ್ ಮಾಡಿರ್ತೀರಾ, ಆಸ್ಟ್ರೋ ಯೂಸ್ ಮಾಡ್ತೀರಾ, ನಿಮಗೆ ಬಿಟ್ಟಿರೋದು. ಸೊ ಆ ಥೀಮನ್ನು ಯೂಸ್ ಮಾಡಿಕೊಂಡು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಬರಬೇಕು. ಸೊ ನಿಮ್ಮ ನೀಶ್ಗಳನ್ನೇ ನೀವು ತೊಗೊಳ್ಳಿ. ಓಕೆ, ನಿಮ್ಗೆ ಯಾವುದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ಅಂತ ಅನಿಸುತ್ತೋ ಅದ್ರ ಬೇಸ್ ಮೇಲೆ ತೊಗೊಳ್ಳಿ. ಆ್ಯಂಡ್ ದೆನ್ ನನಗೆ ನೀವು ನಾಳೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಬರಬೇಕು. ಓಕೆ, ಸೊ ತುಂಬ ಸಿಂಪಲ್, ಎಡಿಟ್ ವಿತ್ ಎಲಿಮೆಂಟರ್, ರೈಟ್. ಸೊ ಜಸ್ಟ್ ನೀವು ಇಲ್ಲಿ ನೋಡ್ತಾ ಹೋದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾನು ಗೊತ್ತಾಗುತ್ತೆ, ತುಂಬ ನಾಲೆಡ್ಜ್ ಸಿಗುತ್ತೆ. ಓಕೆ, ಸೊ ಜಸ್ಟ್ ಯು ಹ್ಯಾವ್ ಟು ನೀವು ಮಾಡಿದ್ರೆ ಮುಗಿದೋಯ್ತು. ಸಿ, ವಿಡ್ತ್ ಎಷ್ಟು ಯೂಸ್ ಮಾಡಿದ್ದಾರೆ, ಸ್ಟೈಲ್ ಏನು ಯೂಸ್ ಮಾಡಿದ್ದಾರೆ, ಕಲರ್ ಏನು ಯೂಸ್ ಮಾಡಿದ್ದಾರೆ, ಇದೆಲ್ಲವುದು ಕೂಡ ಗೊತ್ತಾಗುತ್ತೆ. ಸೊ ನೀವು ನಿಮಗೆ ತಕ್ಕಂಗೆ ಏನಾದರೂ ಎಡಿಟ್ ಮಾಡ್ಕೋತೀರಾ ಅಂತಂದರೆ ಜಸ್ಟ್ ಯು ಕ್ಯಾನ್ ಎಡಿಟ್ ಲೈಕ್ ದಿಸ್. ಸೆಲೆಕ್ಟ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಳ್ಳಿ, ಸಿಂಪಲ್. ಸೊ ಎಕ್ಸಾಕ್ಟಾಗಿ ನಾನು ಹೇಳಿದೆ, ರೈಟ್, ಕರೆಕ್ಟಾಗಿ ಮಾಡಿದ್ರೆ 15 ಮಿನಿಟ್ಸಿಗೆ ನಿಮ್ಮ ಒಂದು ವೆಬ್ಸೈಟ್ ರೆಡಿ. ಸಿಂಪಲ್, ರೈಟ್. ಸೊ ಇವಾಗ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮಿ.